ರಾಕ್ಷಸ ಗಂಡ ಭಾಗ 1. ಇವತ್ತು ನೀನು ಇನ್ನಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ. ನೀನು ಹೊಟ್ಟೆಲಿ ಬೆಳೀತಿರೋ ನಮ್ಮ ಮಗು ನೀನು ಈ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ. ಬೆಳ್ಳಂಬೆಳಗ್ಗೆ ಅವನು ಅವಳ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದ್ದ. ಆ ಮಾತುಗಳು ಸಂಜೆಯಾದರೂ ಕೂಡ ಅವಳ ಮನಸ್ಸಿನಲ್ಲೇ ರಿಂಗಣಿಸ್ತಾ ಇದ್ವು. ಅವಳು ನಾಚಿ ನೀರಾಗುತ್ತಾ ತನ್ನ ಕೆನ್ನೆಗಳನ್ನು ಒರೆಸಿಕೊಳ್ಳುತ್ತಾ ತುಟಿ ಕಚ್ಚಿ ನಗೋಕೆ ಆರಂಭಿಸಿದ್ಲು. ನಾನು ಬೇಗ ಬರ್ತೀನಿ, ಆಮೇಲೆ ನೀನು ಮನೆಗೆ ಹೋಗೋಣ, ಓಕೆನಾ. ಕನ್ನಡಿಯಲ್ಲಿ ತನ್ನ ಕೆನ್ನೆಗಳನ್ನು ನೋಡಿಕೊಳ್ಳುತ್ತಿದ್ದವಳಿಗೆ ಅದ್ಯಾಕೋ ಗೊತ್ತಿಲ್ಲ, ಈಗ ತುಂಬ ದೂರ ಹೋಗಿರುವಂತಹ ಅವನ ನೆನಪು ಬಹಳವಾಗಿ ಕಾಡತೊಡಗಿತ್ತು. ಅವನನ್ನು ಅದೆಷ್ಟು ಬೇಗ ನೋಡ್ತೀನೋ ಅನ್ನೋ ಕಾತರ ಅವಳಲ್ಲಿ ಅಡಗಿತ್ತು. ಅವನು ಪ್ರೀತಿಯಿಂದ ಕಚ್ಚಿದಾಗ ಆದ ಆ ಸಣ್ಣ ನೋವಿದೆಯಲ್ಲ, ಅವಳಿಗೆ ಇನ್ನೂ ಭಾಸವಾಗ್ತಿತ್ತು. ಆ ನೋವಿನಿಂದಲೇ ತನ್ನೊಳಗೆ ಚಿಗುರೊಡೆದಿರುವಂತಹ ಆ ಪುಟ್ಟ ಜೀವದ ಸಿಹಿ ಅನುಭೂತಿಯನ್ನು ಅವಳಿಗೆ ಇನ್ನೂ ಮರೆಯೋಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆ ದೆವ್ವದಂತಹ ಗಂಡ ಅವಳು ಮನಸ್ಸಿನಿಂದಲೇ ಪ್ರೀತಿಯಾಗಿ ಸಪಿಸುತ್ತಾ ಅದೇ ಕೋಣೆಯ ಹಾಸಿಗೆಯ ಹಿಂದಿನ ಗೋಡೆ ಮೇಲಿದ್ದಂತಹ ಫ್ರೇಮ್ನಲ್ಲಿ ಅಸನ್ಮುಖಿಯಾಗಿ ನಿಂತಿರುವ ಅವನ ಚಿತ್ರವನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ತಾಳೆ. ಆ ಫೋಟೋದಲ್ಲಿ ಹುರಿಯುತ್ತಿರುವಂತಹ ಅವನ ಚಿರತೆಯಂತಹ ಕಣ್ಣುಗಳು ನೇರವಾಗಿ ಅವಳನ್ನೇ ತೀಕ್ಷ್ಣವಾಗಿ ಗುಂಡಿಕ್ಕುವಂತೆ ದಿಟ್ಟಿಸುತ್ತಿರುವಂತೆ ಭಾಸವಾಗ್ತಾ ಇತ್ತು. ಅವನ ಆ ಚೂಪಾದ ಮೂಗು, ಅದನ್ನು ನೋಡಿದಾಗಲೆಲ್ಲ ಇವನು ತನ್ನ ಇಡೀ ಕೋಪವನ್ನೆಲ್ಲ ಆ ಮೂಗಿನ ತುದಿಯಲ್ಲೇ ಬಚ್ಚಿಟ್ಕೊಂಡಿದ್ದಾನೇನೋ ಅನ್ನುವಂತೆ ಅನ್ನಿಸ್ತಾ ಇತ್ತು. ಅದಕ್ಕೆ ಅಲ್ವಾ ಅವಳು ಅವನನ್ನು ಪ್ರೀತಿಯಿಂದ ಡೆವಿಲ್ ಹಸ್ಬೆಂಡ್ ಅಂತ ಕರಿತಾ ಇದ್ದದ್ದು. ಹಣೆಯ ಮೇಲೆ ಅಲೆ ಅಲೆಯಾಗಿ ಬಿದ್ದಿದ್ದಂತಹ ದಟ್ಟವಾದ ರೇಷ್ಮೆಯಂತಹ ಕಪ್ಪು ಕೂದಲು, ಅದಕ್ಕೆ ಮಾಡಿಸಿದ್ದ ಆ ಕಂದು ಬಣ್ಣದ ಐಲೆಟ್ಸ್ ಅವನ ಗಡಸುತನದ ಕಳೆಯನ್ನು ಇನ್ನಷ್ಟು ಎದ್ದು ಕಾಣುವಂತೆ ಮಾಡ್ತಿತ್ತು. ಆ ಗುಲಾಬಿ ಬಣ್ಣದ ತುಟಿಗಳು, ಒಂದು ರೀತಿ ಹೆಣ್ಣನ್ನೇ ನಾಚಿಸುವಂತಹ ಸೌಂದರ್ಯ ಅವನಲ್ಲಿತ್ತು. ನೋಡಲು ಎಷ್ಟು ಮುದ್ದಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಂಡರೂ ಕೂಡ ಅದರ ಮೇಲಿದ್ದ ಆ ಒಂದು ರಗಡ್ ಮೀಸೆ ಮಾತ್ರ ಅವನೊಳಗಿನ ಗಂಭೀರ ಪುರುಷತ್ವವನ್ನು ಕಾಯುತ್ತಿರುವ ಕಾವಲುಗಾರನಂತೆ ತೋರ್ತಾ ಇತ್ತು. ಇನ್ನೂ ಲೈಟಾಗಿ ಟ್ರಿಮ್ ಮಾಡಿದಂತಹ ಆ ಗಡ್ಡ ಅವನಿಗೆ ಕೊಂಚ ಹೊರಟು ಲುಕ್ಕು ನೀಡಿದರೆ, ಆ ಕಪ್ಪು ಬಣ್ಣದ ಆಫ್ ಸ್ಲೀವ್ಸ್ ಟೀ ಶರ್ಟ್ನಲ್ಲಿ ಎದ್ದು ಕಾಣ್ತಿದ್ದ ಅವನ ಕೈಗಳ ಬಲಿಷ್ಠ ಸ್ನಾಯುಗಳು ಅವನ ಗತ್ತನ್ನು ಹೆಚ್ಚಿಸ್ತಿದ್ವು. ಅರ್ಧದಷ್ಟೇ ಕಾಣಿಸ್ತಿದ್ದಂತಹ ಅವನ ಅಗಲವಾದ ಎದೆ ಮಟ್ಟದ ಆ ಫೋಟೋ ಇದೆಯಲ್ಲ, ನೋಡಲು ನಿಜಕ್ಕೂ ಅದ್ಭುತವಾಗಿತ್ತು. ಯಾವ ಹೀರೋಗೂ ಕೂಡ ಕಮ್ಮಿ ಇರಲಿಲ್ಲ ನೋಡಿ. ಅದನ್ನೇ ನೋಡುತ್ತಾ ನಿಂತವಳಿಗೆ ಒಂದು ವೇಳೆ ದೆವ್ವಗಳೇನಾದರೂ ಇಷ್ಟೊಂದು ಸುಂದರವಾಗಿದ್ದರೆ ಅದು ಖಂಡಿತ ಇವನ್ ಥರಾನೇ ಇರ್ತಿದ್ವು ಅನಿಸುತ್ತೆ. ಅನಿಸೋದೇನು, ಖಂಡಿತ ಇರ್ತಿದ್ವು. ಸಮಯ ಈಗಾಗಲೇ ಸಂಜೆ 6 ಗಂಟೆ ದಾಟ್ತಾ ಇತ್ತು. ಅವಳು ತಕ್ಷಣ ಕೋಣೆಯಲ್ಲಿದ್ದ ತನ್ನ ಮೊಬೈಲನ್ನು ಎತ್ಕೊಂಡು ಹೊರಗೆ ನಡೆದಿದ್ಲು. ಈಗಷ್ಟೇ 5ನೇ ತಿಂಗಳು ತುಂಬುತ್ತಿರುವುದರಿಂದ ಒಂದು ಕೈಯಿಂದ ಕೊಂಚವೇ ಕಾಣಿಸ್ತಿದ್ದ ತನ್ನ ಹೊಟ್ಟೆಯನ್ನು ಆಸೆಗಾಗಿ ಹಿಡಿದುಕೊಂಡು ನಿಧಾನವಾಗಿ ಮೆಟ್ಟಿಲುಗಳನ್ನು ಇಳಿಯತೊಡಗಿದ್ಲು. ಆದರೆ 7ನೇ ಮೆಟ್ಟಿಲಿಗೆ ಕಾಲಿಡ್ತಿದ್ದಂತೆ ಸೀರೆಯ ನೆರಿಗೆಗಳು ಅವಳ ಪಾದಕ್ಕೆ ಸಿಕ್ಕಾಕೊಂಡ್ವು. ಇದ್ದಕ್ಕಿದ್ದಂತೆ ಸಮತೋಲನ ತಪ್ಪಿ ಕೆಳಗೆ ಬಿದ್ಲು. ಪ್ರತಿ ಮೆಟ್ಟಿಲಿಗೆ ಅಪ್ಪಳಿಸುತ್ತಾ ಕೆಳಗೆ ಬಿದ್ದು ಬಿದ್ದು ಹೋಗುವಾಗ ಅವಳು ಜೀವ ಭಯದಿಂದ ಹಾಕಿದ್ದ ಆ ತೀವ್ರ ಕಿರುಚಾಟವನ್ನು ಕೇಳಿಸ್ಕೊಳ್ಳೋಕೆ ಆ ಒಂದು ದೊಡ್ಡ ವಿಶಾಲವಾದ ಮನೆಯಲ್ಲಿ ಯಾರೂ ಇರಲಿಲ್ಲ. ಹೊಟ್ಟೆಯಲ್ಲಿ ವಿಪರೀತವಾದ ನೋವು ಕಾಣಿಸ್ಕೊಂಡಿದ್ರಿಂದ ತತ್ತರಿಸಿ ಹೋಗ್ತಾಳೆ. ಹೆದರಿಕೆಯಿಂದಲೇ ಕೈಯಿಂದ ಸ್ವಲ್ಪ ದೂರ ಜಾರಿ ಬಿದ್ದಿದ್ದ ಮೊಬೈಲ್ ಫೋನ್ಗಾಗಿ ತಡಕಾಡ್ತಾಳೆ. ಅತಿಯಾದ ಕಷ್ಟದಿಂದ ಫೋನನ್ನು ಕೈಗೆತ್ಕೊಂಡ್ಳು. ಅಷ್ಟರಲ್ಲೇ ಅವಳ ಕಾಲುಗಳ ನಡುವಿನಿಂದ ರಕ್ತದ ಮಡುವೆ ಹರಿದು ಹೋಗ್ತಾ ಇದೆ. ನಡುಗುವ ಕೈಗಳಿಂದಲೇ ಜೋರಾಗಿ ಅಳುತ್ತಾ ತನ್ನ ಫೋನನ್ನು ತಗೊಂಡು ಆ ರಾಕ್ಷಸ ಗಂಡನಿಗೆ ಕರೆ ಕೂಡ ಮಾಡ್ತಾಳೆ. ಆ ರಾಕ್ಷಸ ಗಂಡನ ಕರೆಯನ್ನು ಮಾಡಿದಾಗ ಅವನು ಕರೆ ಸ್ವೀಕರಿಸ್ತಾನೆ. ಆದರೆ ಆ ಕಡೆಯಿಂದ ಕೇಳಿಸಿದ್ದು ಗಂಡನ ಧ್ವನಿ ಅಲ್ಲ, ಬದಲಿಗೆ ಒಂದು ಹೆಣ್ಣಿನ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ. ಡಾರ್ಲಿಂಗ್, ಐ ಲವ್ ಯು. ನೀನು ನನಗಾಗಿಯೇ ಬರ್ತೀಯಾ ಅಂತ ನನಗೆ ಗೊತ್ತಿತ್ತು. ನೀನು ನನ್ನನ್ನು ಯಾಕೆ ಇಷ್ಟೊಂದು ಪ್ರೀತಿಸ್ತೀಯಾ? ನನ್ನನ್ನು ಯಾವತ್ತೂ ಮರೆಯಲ್ಲ ತಾನೆ. ನಿನ್ನನ್ನು ಪಡ್ಕೊಳ್ಳೋಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ.
ಆ ಹುಡುಗಿಯ ಧ್ವನಿ ಕಿವಿಗೆ ಬೀಳ್ತಾ ಇದ್ದ ಹಾಗೇನೆ ಇವಳ ಕಣ್ಣುಗಳು ನಿಧಾನವಾಗಿ ಮುಚ್ಕೊಳ್ಳೋಕ್ಕೆ ಶುರು ಮಾಡ್ತವೆ. ಅವಳ ಮುಚ್ಚಿದ ಕಣ್ಣುಗಳ ಮೂಲೆಗಳಿಂದ ಹುರುಳಿದ ಕಣ್ಣೀರಿನ ಹನಿಗಳು ಕೆನ್ನೆಯ ಮೂಲಕ ಕಿವಿಯ ಹಿಂಭಾಗವನ್ನು ತಲುಪ್ತಾ ಇದ್ವು. ಅವಳು ಇಟ್ಟಿದ್ದ ಎಲ್ಲ ನಂಬಿಕೆಗಳು, ಭರವಸೆಗಳು ನಿರಾಸವಾಗಿ ಮಣ್ಣು ಪಾಲಾಗಿವೆ ಎಂಬುದಕ್ಕೆ ಆ ಕಣ್ಣೀರೇ ಕೊನೆಯ ಸಾಕ್ಷಿಯಾಗಿ ಉಳಿತು. ನೀನು ಈ ಮದುವೆಗೆ ಒಪ್ಪಲೇಬೇಕು. ನಿನ್ನ ಅಕ್ಕ ಮತ್ತು ಅಣ್ಣ ಪ್ರಾಣದೊಂದಿಗೆ ಸುರಕ್ಷಿತವಾಗಿ ಇರಬೇಕು ಅಂತ ಅಂದರೆ ನೀನು ಈ ಮದುವೆ ಆಗಲೇಬೇಕು. ಅವನ ಈ ಕ್ರೂರ ಬೆದರಿಕೆಯನ್ನು, ಅಸಹಾಯಕತೆಯಿಂದ ನೋಡುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿಯೇ ಈಗ ಕಾಣ್ತಾ ಇಲ್ಲ. ಸಮಯ ವ್ಯರ್ಥ ಮಾಡಬೇಡ. ನಿನಗೆ ಇರೋದು ಇನ್ನೊಂದೇ ಗಂಟೆ ಮಾತ್ರ. ನಮ್ಮ ಬಾಸ್ ನಿನಗಾಗಿ ಕಳಿಸಿರುವಂತಹ ಈ ಸೀರೆ ಮತ್ತು ಒಡವೆಗಳನ್ನು ಹಾಕ್ಕೊಂಡು ಬೇಗ ಬೇಗ ರೆಡಿಯಾಗು ಅಂತ ಹೇಳಿ ಆರ್ಡರ್ ಮಾಡಿ ಅವನು ಕೋಣೆಯಿಂದ ಹೊರನಡೀತಾನೆ. ಅವಳು ನಿಂತಿದ್ದ ಜಾಗದಲ್ಲೇ ಮಂಡಿಯೂರಿ ಕುಸಿದು ಬಿದ್ದು ದುಃಖ ತಡೆಯೋಕ್ಕಾಗದೆ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಬಹಳ ಹೊತ್ತು ತಲೆನೋವು ಬಂದು ಕಣ್ಣೀರನ್ನು ಹೊರಿಸ್ಕೊಳ್ತಾಳೆ. ಇನ್ನೇನು ಮಾಡೋಕ್ಕಾಗಲ್ಲ, ಹೇಗೋ ಧೈರ್ಯ ತಂದುಕೊಂಡು ಎದ್ದು ನಿಲ್ತಾಳೆ. ಆ ಸೀರೆ ಆಭರಣಗಳನ್ನು ಕೈಗೆತ್ಕೊಂಡು ವಾಶ್ರೂಮಿನ ಕಡೆಗೆ ಹೆಜ್ಜೆ ಹಾಕಿದ್ಲು. ಸ್ವಲ್ಪ ಸಮಯದ ನಂತರ ಸಿದ್ಧಳಾಗಿ ಕೋಣೆಯಿಂದ ಹೊರ ಬಂದವಳು ನೇರವಾಗಿ ವರನ್ ರೂಮಿನ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಯಾಕಂದರೆ ಆ ಕೋಣೆ ಎಲ್ಲಿದೆ ಎಂಬುದು ಅವಳಿಗೆ ಮೊದಲೇ ತಿಳಿದಿತ್ತು. ಆ ಕೋಣೆಯನ್ನು ಹತ್ತಿರ ಸಮೀಪಿಸ್ತಿದ್ದಂಗೆ ಅವಳು ಹೆದೆ ಬಡಿತ ವೇಗವಾಗಿ ಚಲಿಸುವಂತಹ ಗೂಡ್ಸ್ ರೈಲಿನಂತೆ ಜೋರಾಗಿ ಬಡಿಯೋಕ್ಕೆ ಶುರು ಮಾಡುತ್ತೆ. ಅವಳು ಇಲ್ಲಿಯವರೆಗೆ ಅವನೊಂದಿಗೆ ಎಂದೂ ಕೂಡ ಮಾತಾಡೋಕ್ಕೆ ಹೋಗೇ ಇರಲಿಲ್ಲ. ಕೇವಲ ದೂರದಿಂದ ಒಮ್ಮೊಮ್ಮೆ ನೋಡಿದ್ಲು ಬಿಟ್ಟರೆ ಅಷ್ಟೇ. ಆದರೆ ಈ ಕ್ಷಣದಲ್ಲಿ ಅದೇ ವ್ಯಕ್ತಿಯ ಮುಂದೆ ಅವಳು ಭವಿಷ್ಯದ ಹೆಂಡತಿಯಾಗಿ ವಧುವಿನ ರೂಪದಲ್ಲಿ ನಿಲ್ಲಬೇಕಾಗಿ ಬಂದಿರುತ್ತೆ. ಕೇವಲ ಒಂದೇ ಒಂದು ಗಂಟೆಯಲ್ಲಿ ತನ್ನ ಜೀವನ ಇಷ್ಟೊಂದು ಬದಲಾವಣೆ, ಅನಿರೀಕ್ಷಿತವಾದ ತಿರುವು ಬಂದು ಪಡೆದುಕೊಳ್ಳುತ್ತೆ ಅಂತ ಗೊತ್ತಿರಲಿಲ್ಲ. ಅವನ ಮುಂದೆ ತಾನು ಹೀಗೆ ಬಂದು ನಿಲ್ಲಬೇಕಾಗ್ತದೆ ಅಂತ ಅವಳು ಕನಸಿನಲ್ಲೂ ಕೂಡ ಊಹಿಸಿರಲಿಲ್ಲ. ಇನ್ನು ಸರಿಯಾಗಿ 15 ನಿಮಿಷಗಳಲ್ಲಿ ಮದುವೆಯ ಮುಹೂರ್ತ. ಸುಮಾರು 9 ಗಂಟೆಗೆ. ಎಲ್ಲವೂ ಅವಳು ಅಂದುಕೊಂಡಂತೆ ನಡೆದಿದ್ರೆ ಇದೇ ಮುಹೂರ್ತದಲ್ಲಿ ಅವನು ತಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದಂತಹ ಬೇರೊಬ್ಬ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಬೇಕಾಗಿದ್ದಂತಹ ವ್ಯಕ್ತಿ ಅವನು. ಆದರೆ ಇದೆಲ್ಲದರ ಆರಂಭವಾಗಿದ್ದು ಅವಳಿಗೆ ಸಿಕ್ಕ ಆ ಮೊದಲ ವೆಡ್ಡಿಂಗ್ ಪ್ಲ್ಯಾನಿಂಗ್ ಆಫರ್ನಿಂದ. ಆದರೆ ಆ ದೊಡ್ಡ ಮದುವೆಯ ಜವಾಬ್ದಾರಿ ವಹಿಸ್ಕೊಂಡಿದ್ದಕ್ಕೆ ಅವಳಿಗೆ ಭಾರೀ ಮೊತ್ತದ ಸಂಭಾವನೆಯೇನೋ ಸಿಕ್ಕಿತು. ಆ ಕೆಲಸ ಯಶಸ್ವಿಯಾಗಿ ಮುಗಿದ ಖುಷಿಯಲ್ಲಿ ಆ ದೊಡ್ಡ ಮೊತ್ತದ ಹಣವನ್ನು ಪಡೆದು ತನ್ನ ತಂಗಿ, ತನ್ನ ತಮ್ಮನನ್ನು, ತನ್ನ ಫ್ಯಾಮಿಲಿಯನ್ನು ತನ್ನದೇ ಮನೆಗೆ ಕರೆದುಕೊಂಡು ಬಂದಿದ್ಲು. ಆದರೆ ಮನುಷ್ಯ ಒಂದು ಯೋಚಿಸಿದರೆ ವಿಧಿ ಇನ್ನೊಂದು ಯೋಚಿಸ್ತದೆ. ತನ್ನ ಪ್ಲ್ಯಾನ್ ಏನು ನಡೆಯೋದಿಲ್ಲ ಅನ್ನೋದಕ್ಕೆ ಇವಳ ಜೀವನನೇ ಒಂದು ಸಾಕ್ಷಿ. ಕೇವಲ ಒಂದೇ ಒಂದು ಗಂಟೆಯ ಅವಧಿಯಲ್ಲಿ ಅವಳ ಇಡೀ ಬದುಕು ತಲೆ ಕೆಳಗಾಗಿ ಬಿಟ್ಟುಬಿಡುತ್ತೆ. ಒಬ್ಬ ಜವಾಬ್ದಾರಿಯುತವಾದ ಅಕ್ಕನಾಗಿ ಅವಳು ತನ್ನ ತಂಗಿಯ ವೈದ್ಯಕೀಯ ಚಿಕಿತ್ಸೆ ಮತ್ತು ತಮ್ಮನ ವಿದ್ಯಾಭ್ಯಾಸ ಎರಡಕ್ಕೂ ಕೂಡ ಹಗಲಿರುಳು ಶ್ರಮಿಸ್ತಾ ಇರ್ತಾಳೆ. ತಮಗೆ ಇರುವಂತಹ ಬಡತನ ಅಥವಾ ಕೊರತೆಗಳ ಬಗ್ಗೆ ಹೆತ್ತವರಿಗೆ ಕಿಂಚಿತ್ತೂ ತಿಳಿಯದಂತೆ ಮರೆಮಾಚಿಕೊಂಡು ಎಲ್ಲವನ್ನ ತಾನೊಬ್ಬಳೇ ನಿಭಾಯಿಸಿಕೊಂಡು, ಆದರೆ ಈಗ ಅದೇ ಒಡ ಹುಟ್ಟಿದವರ ಪ್ರಾಣವನ್ನು ಉಳಿಸ್ಕೊಳ್ಳುವುದಕ್ಕಾಗಿ ಅವಳು ಈ ಮದುವೆಗೆ ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಅನ್ನುವಂಥದ್ದು ಎದುರಾಗಿ ಬಂದು ನಿಲ್ಲುತ್ತೆ. ಆದರೆ ಇವಳು ಒಬ್ಬ ವೆಡ್ಡಿಂಗಲ್ಲಿ ಕೆಲಸ ಮಾಡುವಂತಹ ಹುಡುಗಿ, ವೆಡ್ಡಿಂಗ್ ಪ್ಲ್ಯಾನರ್ ಅಂತ ಹೇಳ್ಬೋದು. ಅವಳು ವೆಡ್ಡಿಂಗ್ ಪ್ಲ್ಯಾನರ್ ಆಗಿ ಒಪ್ಕೊಂಡಿದ್ದಂತಹ ಆ ಮೊದಲ ಮದುವೆ ಬೇರೆ ಯಾವುದೂ ಅಲ್ಲ, ಅದು ನಂದನ್ ಕುಟುಂಬದ ಏಕೈಕ ಉತ್ತರಾಧಿಕಾರಿಯ ವಿವಾಹವಾಗಿತ್ತು. ನಂದನ್ ಕುಟುಂಬ ಕೇಳಿದರೆ ಬೆಚ್ಚಿ ಬೀಳಬೇಕು. ಅದು ಸಾಮಾನ್ಯ ಮನೆತನ ಅಲ್ಲ, ಕುಟುಂಬ ಅಲ್ಲ, ರಾಜಮನೆತನ ಅಲ್ಲ. ಪ್ರಸ್ತುತ ಮುಂಬೈ ನಗರದ ಅತ್ಯಂತ ಶ್ರೀಮಂತ ಉದ್ಯಮಿಗಳಾದ ಮತ್ತು ನೆಲೆಸಿರುವಂತಹ ಈ ಕುಟುಂಬದ ಪೂರ್ವಜರು ಇಂದಿನ ಕಾಲದ ಮಹಾರಾಜರಾಗಿದ್ದರಂತೆ. ಅಂತಹ ಪ್ರತಿಷ್ಠಿತ ಕುಟುಂಬದ ಏಕೈಕ ವಾರಸುದಾರನಿಗೆ ತಕ್ಕ ವಧುವನ್ನು ಹುಡುಕೋಕೆ ಅಂತ ಹೇಳಿ ಮತ್ತು ಅವರ ಮದುವೆಯ ಜವಾಬ್ದಾರಿಯನ್ನು ಪಡೆಯಲು ದೇಶಾದ್ಯಂತ ಇರುವಂತಹ ದೊಡ್ಡ ದೊಡ್ಡ ಮ್ಯಾಟ್ರಿಮೋನಿ ಹಾಗೂ ವೆಡ್ಡಿಂಗ್ ಪ್ಲ್ಯಾನಿಂಗ್ ಕಂಪನಿಗಳೇ ಪೈಪೋಟಿ ನಡೆಸ್ತಿರುವಂತಹ ಒಂದು ಸಂದರ್ಭ.
ಅಂತಹದ್ರಲ್ಲಿ ಈ ಒಂದು ಸಣ್ಣ ಹುಡುಗಿಗೆ, ಈ ಬಡ ಹುಡುಗಿಗೆ ಅವಕಾಶ ಸಿಕ್ಕಿದ್ದು ಅವಳ ಪಾಲಿನ ಅದೃಷ್ಟವೇ ಆಗಿತ್ತು. ಆದರೆ ಈ ಅದೃಷ್ಟ ಈಗ ಅವಳ ಪಾಲಿಗೆ ಈಗ ಹುರುಳಾಗ್ತದೆ ಅನ್ನುವಂಥದ್ದು ಅವಳು ಭಾವಿಸಿರಲಿಲ್ಲ. ಅವಳಿಗೆ ಆ ಅದೃಷ್ಟದ ಅವಕಾಶ ಸಿಕ್ಕಿದ್ದು ಎಂಟರ್ನಲ್ ಲವ್ ವೆಡ್ಡಿಂಗ್ ಈವೆಂಟ್ಸ್ ಆ್ಯಂಡ್ ಮ್ಯಾಟ್ರಿಮನಿ ಕಂಪನಿಯ ಮೂಲಕ. ಅವಳು ಇತ್ತೀಚೆಗಷ್ಟೇ ಆ ಕಂಪನಿಯ ಕೆಲಸಕ್ಕೆ ಸೇರಿದ್ರು. ತನ್ನ ಚಾಕ್ಯಾಚಕ್ಯತೆಯಿಂದ ನಂದನ್ ಕುಟುಂಬದ ಆ ದೊಡ್ಡ ಸ್ಥಾನಮಾನಕ್ಕೆ ತಕ್ಕ ಹಾಗೆ ಒಬ್ಬ ಕೋಟ್ಯಾಧಿಪತಿಯ ಮಗಳ ಸಂಬಂಧವನ್ನು ಹುಡುಕಿ ತಂದು ಬಿಟ್ಟುಬಿಟ್ಟಿದ್ದು. ಅವಳಿಗೂ ಅನಿಸಿತು ಈ ಒಂದು ಮನೆತನಕ್ಕೆ ಇವಳು ಸರಿಯಾದ ಸೊಸೆ ಅಂತ. ಆದರೆ ಸ್ವತಃ ಅವಳೇ ಎಂದೂ ಕೂಡ ಊಹಿಸಿರಲಿಲ್ಲ ಅದಕ್ಕೆ ದೊಡ್ಡ ಮೊತ್ತ ಈಕೆಯೇ ತರಬೇಕಾಗುತ್ತೆ ಅಂತ. ನಂದನ್ ಕುಟುಂಬದ ಮಹಾ ಉತ್ತರಾಧಿಕಾರಿ ತಾನು ತಂದ ಈ ಸಂಬಂಧಕ್ಕೆ ಇಷ್ಟು ಬೇಗ ಒಪ್ಪಿಗೆ ನೀಡ್ತಾನೆ ಎಂದು ಕೇವಲ ಒಂದೇ ವಾರದಲ್ಲಿ ಮಾತುಕತೆನೆಲ್ಲ ಮುಗಿಸ್ಬಿಟ್ಟು ಮದುವೆಯ ಮುಹೂರ್ತವನ್ನು ಕೂಡ ನಿಗದಿ ಮಾಡ್ತಾರೆ. ವಿಚಿತ್ರ ಅಂದರೆ ಅವಳು ಇಲ್ಲಿವರೆಗೆ ಆ ನಂದನ್ ಉತ್ತರಾಧಿಕಾರಿಯನ್ನು ಕಣ್ಣಾರೆ ನೋಡಿರಲೇ ಇಲ್ಲ. ರಾಜಮನೆತದ ಸೊಸೆ ಆಗ್ತಿದ್ದಾಳೆ ಅನ್ನುವಂತಹ ಖುಷಿಯಲ್ಲಿದ್ದ ವಧುವಿನ ಕುಟುಂಬದವರು ಇವಳಿಗೆ ವರನ್ ಫೋಟೋ ತೋರಿಸುವ ಗೋಜಿಗೆನೇ ಹೋಗಲಿಲ್ಲ. ಇವಳಿಗೆ ಸಹ ತಾನು ಮಾಡುತ್ತಿರುವುದು ಕೇವಲ ಒಂದು ಕೆಲಸ ಅಷ್ಟೇ ಅಂತ ಅನಿಸಿದ್ರಿಂದ ಅವನನ್ನು ಪ್ರತ್ಯೇಕವಾಗಿ ನೋಡಬೇಕು ಅಥವಾ ಆತ ಹೆಂಗಿದ್ದಾನೆ, ಏನು ಕತೆ, ಅವನ ಲುಕ್ ಹೇಗಿದೆ ಅನ್ನೋ ಕುತೂಹಲವಾಗಲಿ ಆಸಕ್ತಿಯಾಗಲಿ ಎಂದು ಬಂದಿರಲಿಲ್ಲ. ಹಾಗೆ ನೋಡಿದರೆ ವಧುವಿನ ಕುಟುಂಬದವರು ಅವನ ಫೋಟೋವನ್ನು ಅಷ್ಟಾಗಿ ಹುಡುಕುವ ಅಗತ್ಯವೇ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಂದನ್ ಕುಟುಂಬದ ಏಕೈಕ ಪ್ರಥಮ ವಾರಸುದಾರ ಹೇಗಿದ್ದಾನೆ ಎಂಬುದು ಇಡೀ ಪ್ರಪಂಚ, ಇಡೀ ದೇಶಕ್ಕೆ ಗೊತ್ತಿತ್ತು. ಲಕ್ಷಾಂತರ ಕೋಟಿ ಒಡೆಯ ಸಾಕ್ಷಾತ್ ರಾಜಕುಮಾರನ ಹಾಗೆ ಬೆಳೆದವನು, ರಾಜಕುಮಾರನೇ ತಮ್ಮ ಮನೆಗೆ ಹಳಿಯನಾಗಿ ಬರುತ್ತಿದ್ದಾನೆ ಅನ್ನೋ ಹೆಮ್ಮೆಯಿಂದ ವಧುವಿನ ಕಡೆಯವರು ಒಂದು ರೀತಿ ಎಣ್ಣೆ ಕುಡಿದ ಕೋತಿಗಳ ಹಾಗೆ ತೇಲಾಡಿದ್ರು. ಆದರೆ ಆ ಹೆತ್ತವರಿಗೆ ತಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆ, ಅವಳಿಗೇನಿಷ್ಟ ಅನ್ನುವಂಥದ್ದು ಕೊನೆಗೂ ಅವ್ರಿಗೆ ಅರ್ಥ ಆಗಲೇ ಇಲ್ಲ. ನಿಜವಾದ ಪ್ರೀತಿ ಎಂದಿಗೂ ಕೂಡ ಹಣವನ್ನು ನೋಡಿ ಹುಟ್ಟೋದಲ್ಲ ಅಲ್ವಾ? ಆ ವಧು ತಾನು ನಂದನ್ ಉತ್ತರಾಧಿಕಾರಿಗೆ ತಕ್ಕವಳಲ್ಲ ಎಂದುಕೊಂಡ್ಲೋ ಅಥವಾ ಅವಳ ಮನಸ್ಸಿನಲ್ಲಿ ಬೇರೆ ಯಾರಾದರೂ ಇದ್ರೋ, ಪ್ರೀತಿ ಮಾಡಿದ್ರೋ, ಕೊನೆಗೆ ತಾನು ಪ್ರೀತಿಸಿದ ಹುಡುಗನೊಂದಿಗೆ ಮದುವೆಗೆ ಕೆಲವು ಗಂಟೆಗಳು ಇನ್ನು ಬಾಕಿ ಇದ್ವು. ಸುಮಾರು 7:30 ಹೊತ್ತಿಗೆ ಹುಡುಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿರುತ್ತೆ. ಆ ಒಂದು ಕೆಲವೇ ಗಂಟೆಗಳ ಮುನ್ನ ಯಾರಿಗೂ ತಿಳಿಸಿದ ಹಾಗೆ ಹೋಗ್ಬಿಟ್ಟಿದ್ದಾಳೆ. ಈಗ ಆ ಇಡೀ ಮದುವೆಯ ಸಂಬಂಧವನ್ನು ಕುದುರಿಸಿದಂತಹ ವ್ಯಕ್ತಿ ಯಾರು? ಇವಳು ಅನಿರೀಕ್ಷಿತವಾಗಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಾಕೊಳ್ತಾಳೆ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಮದುವೆ ರದ್ದಾಗಬೇಕಾಗುತ್ತೆ. ಆದರೆ ನಂದನ್ ಕುಟುಂಬದ ಆ ಉತ್ತರಾಧಿಕಾರಿ ಮಾತ್ರ ಏನೇ ಆಗಲಿ ನಿಗದಿಯಾದ ಮುಹೂರ್ತಕ್ಕೆ ಈ ಮದುವೆ ನಡೆದೇ ತೀರಬೇಕು ಎಂದು ಭೀಕರ ಹಠಕ್ಕೆ ಬಿದ್ದಿದ್ದ. ಆದರೆ ಕತೆ ಈಗ ಕುತೂಹಲಕಾರಿ ಘಟ್ಟದಲ್ಲಿರೋದು. ಈ ವಧು ಓಡು ಹೋದ್ಲು ಸರಿ, ಇದೇ ಕಾರಣಕ್ಕಾಗಿ ನಾಯಕಿ ತಮ್ಮ ತಂಗಿ ತಮ್ಮನನ್ನು ಹೊತ್ತೆಯಾಗಿಟ್ಕೊಂಡು ಅವಳ ಜಾಗದಲ್ಲಿ ಇವಳನ್ನು ಮದುವೆಯಾಗಲು ಬೆದರಿಕೆ ಹಾಕಲಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತೆ. ಹಾಗೆ ಈಗ ಹುಡುಗಿ ಏನೂ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ಬಿಟ್ಟಿದ್ದಾಳೆ ವಧು. ಅಷ್ಟು ಕಡಿಮೆ ಸಮಯದಲ್ಲಿ ಹುಡುಕಿ ತಂದು ಅವಳನ್ನು ಮತ್ತೆ ಮದುವೆಗೆ ಒಪ್ಪಿಸಿ ಮದುವೆ ಮಾಡಿಸೋದು ಅಸಾಧ್ಯದ ಮಾತು ಎಂಬುದು ನಂದನ್ ಕುಟುಂಬಕ್ಕೆ ತುಂಬ ಚೆನ್ನಾಗಿಯೇ ಅರ್ಥ ಆಗಿತ್ತು. ಮತ್ತು ಅವಳ ಮೇಲೆ ಯಾವುದೇ ಇಂಟ್ರೆಸ್ಟ್ ಅವ್ರಿಗೆ ಈಗ ಉಳಿದಿರಲಿಲ್ಲ. ಅದೇ ರೀತಿ ಈ ಸಂಬಂಧವನ್ನು ತಂದ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ ಅನ್ನೋಂಥ ವಿಚಾರ ತಿಳಿಯುತ್ತಿದ್ದಂತೆ ಅವರಾಡಿದ ಆಟವೇ ಬೇರೆ. ಅವಳ ತಂಗಿ ಮತ್ತು ತಮ್ಮನ್ನು ಅಪಹರಿಸಿ ತನ್ನ ಹಾಳುಗಳ ಮೂಲಕ ಅವಳಿಗೆ ಪ್ರಾಣ ಬೆದರಿಕೆಯನ್ನು ಹಾಕ್ತಾರೆ. ಈ ಮದುವೆಗೆ ಒಪ್ಪುವಂತೆ ಬಲವಂತ ಮಾಡಲಾಗುತ್ತೆ. ಬೇರೆ ದಾರಿಯೇ ಇಲ್ಲದೆ ಆ ಅಸಹಾಯಕ ಸ್ಥಿತಿಯಲ್ಲಿ ಅವಳು ಮದುವೆಯ ಸೀರೆಯನ್ನು ಹುಟ್ಟು ಸಿದ್ಧಳಾಗ್ತಾಳೆ. ಆದರೆ ಕೊನೆ ಪ್ರಯತ್ನ ಏನು ಅಂತ ಅಂದರೆ ಏನಾದರೂ ಮಾಡಿ ಮದುವೆನ ನಿಲ್ಲಿಸ್ಬಿಡಬೇಕು ಅಂತ ಅಂದುಕೊಂಡು ನೇರವಾಗಿ ವರನ ಕೋಣೆಗೆ ಮಾತಾಡಕ್ಕೆ ಹೋಗ್ತಾಳೆ. ಭಯದಿಂದ ನಡುಗ್ತಿದ್ದ ಕೈಗಳಿಂದಲೇ ಬಾಗಿಲನ್ನು ತಟ್ಟಲು ಹೋದವಳಿಗೆ ಬಾಗಿಲು ಒಳಗಿನಿಂದ ಲಾಕ್ ಆಗದೆ ಸುಮ್ಮನೆ ಹಾತ್ಕೊಂಡಿರೋದು ತಿಳಿಯುತ್ತೆ. ಧೈರ್ಯ ಮಾಡಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಹೇಳ್ತಾಳೆ. ಅವಳು ಮೆಲ್ಲನೆ ಬಾಗಿಲನ್ನು ತಳ್ಳಿ ಒಳಗೆ ಹೆಜ್ಜೆ ಕೂಡ ಇಟ್ಲು. ಆದರೆ ಕಣ್ಣುಗಳ ಎದುರು ಕಂಡ ಆ ದೃಶ್ಯ ಅವಳನ್ನು ಜನ್ಮದಲ್ಲಿ ಎಂದೂ ಕಾಣದ ಆಘಾತಕ್ಕೆ ದೂಡಿತ್ತು. ಅವನು ಕೋಣೆಯಲ್ಲಿ ಬಹುಶಃ ರೆಡಿ ಆಗ್ತಾ ಇರ್ಬೋದು, ಒಬ್ಬಂಟಿ ಆಗಿರ್ಬೋದು ಅಂತ ಭಾವಿಸಿದ್ಲು. ಆದರೆ ಅಲ್ಲಿ ಅವನು ಇನ್ನೊಬ್ಬ ಹೆಣ್ಣಿನೊಂದಿಗೆ ಅತಿಯಾದ ದೈಹಿಕ ನಿಕಟತೆಯಲ್ಲಿದ್ದ. ಅಂದರೆ ಒಂದು ಸಂಬಂಧದಲ್ಲಿ ತೊಡಗಿದ್ದ.
ಬಾಗಿಲು ತೆರೆದ ಶಬ್ದಕ್ಕೆ ಆ ಮಹಿಳೆ ತಲೆ ತಿರುಗಿಸಿ ನೋಡಿದ್ಲು. ವಿಚಿತ್ರ ಅಂದರೆ ಅವಳು ಧರಿಸಿದ್ದು ಇದೇ ಮದುವೆಯ ವಧುವಿನ ಬಟ್ಟೆಗಳನ್ನು. ತನ್ನನ್ನು ಸಂಪೂರ್ಣವಾಗಿ ಅವನ ಆ ವಿಶಾಲವಾದ ಎದೆಯೊಳಗೆ ಮುಳುಗಿಸಿಕೊಳ್ಳುತ್ತಿದ್ದಂತೆ ತಡೆಯಲು ಆ ಹೆಣ್ಣು ಅವನ ಗಟ್ಟಿ ಎದೆಯ ಮೇಲೆ ಕೈಗಳನ್ನಿಟ್ಟು ತಡೆಯಲು ಯತ್ನಿಸುತ್ತಿದ್ದಂತೆ ತೋರ್ತಾ ಇತ್ತು. ಆದರೆ ಅದ್ಯಾವುದೂ ಕೆಲಸ ಮಾಡಲಿಲ್ಲ. ಅವನು ಅಸಹನೆಯಿಂದ ತನ್ನ ಕೆಳಗಿದ್ದ ಆ ಮಹಿಳೆಯನ್ನು ನೋಡಿದ್ದ. ಆಗ ಆಕೆ ಬಾಗಿಲ ಕಡೆ ಕಣ್ಣನ್ನು ಸನ್ನೆ ಮಾಡಿ ಯಾರೋ ಬಂದಿದ್ದಾರೆ ನೋಡಿ ಅನ್ನೋ ಥರ ತೋರಿಸ್ತಾ ಇದ್ದಾಳೆ. ಅವನು ಸನ್ನೆ ಮಾಡಿದ ದಿಕ್ಕಿನಲ್ಲಿ ಅವನು ಬಹಳ ಕೋಪದಿಂದ ಕಣ್ಣನ್ನು ತಿರುಗಿಸಿ ನೋಡಿದ್ದ. ಆ ತೀಕ್ಷ್ಣವಾದ ಉರಿಯುತ್ತಿರುವ ಬಿಸಿ ಕಣ್ಣುಗಳು ತನ್ನ ಮೇಲೆ ಬೀಳುತ್ತಿದ್ದಂತೆ ಅವಳಿಗೆ ಒಂದು ಕ್ಷಣವೂ ಕೂಡ ಅಲ್ಲಿ ನಿಲ್ಲೋಕೆ ಸಾಧ್ಯವೇ ಆಗೋದಿಲ್ಲ. ತಕ್ಷಣವೇ ರೂಮಿನಿಂದ ಹೊರಬಂದು ದಡಾರನೆ ಬಾಗಿಲನ್ನು ಮುಚ್ಚಿಬಿಡ್ತಾಳೆ. ಹೃದಯ ಬಾಯಿಗೆ ಬಂದಂತಾಗುತ್ತೆ. ತತ್ತರಿಸುತ್ತಾ ಬಾಗಿಲಿಗೆ ಹೊರಗೆ ನಿಂತೇ ಬಿಡ್ತಾಳೆ. ಆದರೆ ಒಳಗಿದ್ದ ಅವನಿಗೆ ಯಾರೇ ಬಂದರೂ ಕೂಡ ಕೇರೇ ಇರಲಿಲ್ಲ. ಬಂದವಳು ಯಾರೋ ಎಂದು ಕಣ್ಣೆತ್ತು ನೋಡಿದವನು ಮತ್ತೆ ಏನೂ ಆಗದಂತೆ ನಿರ್ಲಕ್ಷಿಸಿ ತಕ್ಷಣ ತನ್ನ ಕೆಲಸಕ್ಕೆ ತನ್ನ ಪಾಡಿಗೆ ಹಿಂತಿರುಗ್ತಾನೆ. ಕಥೆಯ ಮುಂದಿನ ಸಸ್ಪೆನ್ಸ್ ತಿರುವು, ಆ ರೂಮಿನ ಒಳಗಿದ್ದ ಆ ರಾಜ್ಕುಮಾರ ನಿಜವಾಗಿಯೂ ಯಾರು? ಅವಳ ಹಳೆಯ ನೆನಪಿನ ದೆವ್ವದ ಗಂಡನ ಅಥವಾ ಬೇರೆ ಯಾರಾದ್ರೂ? ಕತೆ ಮುಂದುವರಿಯುತ್ತೆ, ನೋಡೋಣ.